ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ನರ್ಸರಿ ಕರ್ಕೊಬಂದಿದ್ದೀನಿ. ಬನ್ನಿ ನರ್ಸರಿ ಒಳಗಡೆ ಹೋಗೋಣ, ಯಾವ್ಯಾವ ಥರ ಗಿಡ ಇದೆ ಅಂತ ನೋಡೋಣ. ಅಲ್ಲಿ ನರ್ಸರಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಇದು ಬಟನ್ ರೋಸ್ ಎಲ್ಲ ಇಟ್ಟಿದ್ದಾರೆ. ಹಂಗೆ ಬಂತು ಅಂದರೆ ಇಲ್ಲಿ ಸ್ವಲ್ಪ ಪಿಟೋನಿಯಾ ಮತ್ತು ಚಿಕ್ಕ ಚಿಕ್ಕದು ರೋಸು ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಮತ್ತು ಶೋ ಗಿಡ, ಮತ್ತು ಇಲ್ಲಿ ನೋಡಿ ಇದು ಮಲ್ಲಿಗೆ ಗಿಡ, ಕಾಕಡ ಗಿಡ, ಮತ್ತು ಇದು ಒಂಥರ ಜಾಜಿ ಮಲ್ಲಿಗೆ ಬಿಡುತ್ತೆ ನೋಡಿ, ಆ ಥರ ಗಿಡನೂ ಇಟ್ಟಿದ್ದಾರೆ. ಅಂದರೆ ಸುಮಾರು ಈ ನರ್ಸರಿನಲ್ಲಿ ಜಾಸ್ತಿ ಶೋ ಗಿಡಗಳೇ ಇರೋವಂಥದ್ದು ನೋಡಿ. ಇಲ್ಲೆಲ್ಲ ಮಲ್ಲಿಗೆ ಗಿಡ ಇಟ್ಟಿದ್ದಾರೆ, ಮತ್ತು ಕಾಕಡ ಗಿಡ. ಅಂದರೆ ಕಾಕಡ ಗಿಡದಲ್ಲಿ ಎರಡು ಥರ ಕಾಕಡ ಬಿಡುತ್ತೆ ನೋಡಿ. ಮಾಮೂಲಿ ಒಂಥರ ಕಾಕಡ, ಇನ್ನೊಂದು ಥರ ಮೊಗ್ಗು ಪಿಂಕ್ ಬಂದು ವೈಟು ಹೂವು ಅರಳುತ್ತಲ್ಲ ಆ ಥರ ಕಾಕಡ. ಇನ್ನು ಇದು ಜಾಜಿ ಮಲ್ಲಿಗೆ ಗಿಡ. ಅದು ಸುಮಾರು ಮಲ್ಲಿಗೆ ಗಿಡನೂ ಇಟ್ಟಿದ್ದಾರೆ. ಇನ್ನು ಇದೆಲ್ಲ ಶೋ ಗಿಡಗಳು. ಆ ಶೋ ಗಿಡಗಳ ಹೆಸರು ನನಗಷ್ಟಾಗಿ ಗೊತ್ತಿಲ್ಲ ನೋಡಿ. ಇದು ಪಾಟು ಅಷ್ಟೇ. ಮತ್ತು ತರಕಾರಿ ಬೀಜ, ಸೊಪ್ಪಿನ ಬೀಜ ಪ್ರತಿಯೊಂದು ಸಿಗುತ್ತೆ ಈ ನರ್ಸರಿನಲ್ಲಿ ನೋಡಿ. ಇಲ್ಲಿ ಇಟ್ಟಿದ್ದಾರೆ ನೋಡಿ, ಕ್ಯಾರೆಟು ಮತ್ತು ಬದನೆಕಾಯಿ ಬೀಜ, ಮತ್ತು ಸೊಪ್ಪಿನ ಬೀಜ, ಪಾಲಕ್ ಸೊಪ್ಪು, ಪ್ರತಿಯೊಂದು ಸೊಪ್ಪು ತರಕಾರಿ ಬೀಜನೂ ಇಟ್ಟಿದ್ದಾರೆ. ಇವೆಲ್ಲ ನೋಡಿ, ಇವೆಲ್ಲ ಶೋ ಗಿಡಗಳೇ. ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹೆಚ್ಚಾಗಿ ಈ ನರ್ಸರಿನಲ್ಲಿ ಶೋ ಗಿಡಗಳೇ ಜಾಸ್ತಿ ಇದೆ. ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಜಾಸ್ತಿ ಶೋ ಗಿಡಗಳು ತಗೋತಾರೆ ಅನಿಸುತ್ತೆ, ಹಂಗಾಗಿ ಹೆಚ್ಚಾಗಿ ಶೋ ಗಿಡಗಳು ಇಟ್ಟಿದ್ದಾರೆ. ಅಂದರೆ ಜಾಸ್ತಿ ಹೂವಿನ ಗಿಡಗಳು ಅಷ್ಟೊಂದು ಕಡಿಮೆನೇ. ಅಂದರೆ ಜಾಸ್ತಿ ಶೋ ಗಿಡಗಳು ಮತ್ತು ಪಾಟ್ಗಳಂತೂ ವೆರೈಟಿ ಪಾಟ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪಾಟುನು. ನರ್ಸರಿನಲ್ಲಿ ಸಿಮೆಂಟ್ ಪಾಟುನು ಅವರೇ ರೆಡಿ ಮಾಡ್ತಾರೆ. ಸಿಮೆಂಟ್ ಪಾಟ್ ಆದರೂ ಸಿಗುತ್ತೆ, ಮತ್ತು ಈ ಪ್ಲಾಸ್ಟಿಕ್ ಪಾಟ್ ಆದ್ರೂ ಸಹ ಸಿಗುತ್ತೆ ನೋಡಿ. ಇದೆಲ್ಲ ಇದು ಪಾಟಿಂಗ್ ಮಿಕ್ಸು. ಅಂದರೆ ಇದು 25 kg ಬ್ಯಾಗು. ಇದು ಎಷ್ಟು ಇದು ಅಂತ ಕೇಳಿದ್ದಕ್ಕೆ ಅವರು 450 ರೂಪಾಯಿ ಅಂದರು. ಸೇಮ್ ಇದೇ ಗೊಬ್ಬರನೇ ದೊಡ್ಡಾಲದ ಮರದಲ್ಲಿ 150 ರೂಪಾಯಿ, 25 kgನೇ 150 ರೂಪಾಯಿ. ನನಗಂತೂ ತುಂಬಾ ಶಾಕ್ ಆಯಿತು ನೋಡಿ. ಇವರು ಎಷ್ಟು ಲಾಭ ಇಟ್ಟು ಮಾರ್ತಾರೆ ನೋಡಿ. ಅಂದರೆ ಟ್ರಿಬಲ್, ಅಂದರೆ ಅದು 150 ರೂಪಾಯಿಯಲ್ಲಿ 450 ರೂಪಾಯಿಯಲ್ಲಿ ಅಲ್ವಾ. ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಈಗ ದೂರ ಹೋಗೋಕ್ಕಾಗೋದಿಲ್ಲ ಅನ್ನೋಂಥವ್ರು ಮನೆ ಹತ್ರ ಇರೋವಂತಹ ನರ್ಸರಿಗಳಲ್ಲಿ ತಗೋತಾರೆ. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಈಗ ಅವ್ರು ಎಷ್ಟು ರೇಟ್ ಹೇಳಿರ್ತಾರೋ ಅಷ್ಟು ಕೊಟ್ಟು ತಗೊಳ್ಳೇಬೇಕು, ಅನಿವಾರ್ಯ. ಹಂಗಾಗಿ ತಗೊಳ್ತಾರೆ. ಅಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ, ಪಾಪ ಯಾರೋ ಒಬ್ಬರು ಅದು 450 ರೂಪಾಯಿ ಕೊಟ್ಟು ತಗೊಂಡ್ರು ಸಹ ಹೋದರು. ನಾನು ಅವ್ರಿಗೆ ಹೇಳಿದೆ, ನೀವು ಇಷ್ಟೊಂದೆಲ್ಲ ರೇಟ್ ಕೊಟ್ಟು ತಗೊಳ್ಳೋ ಬದಲು ನೀವು ದೊಡ್ಡಾಲದ ಮರಕ್ಕೆ ಹೋಗಿ ಕಡಿಮೆಗೂ ಸಿಗುತ್ತೆ ಅಂದರು. ಪಾಪ ಅವರು ಚೆನ್ನಾಗಿ ಮಾತಾಡಿದ್ರು ನಮ್ಮ ಹತ್ರ. ಮತ್ತು ನಿಮ್ದು ಯಾವ ಚಾನಲು ಅಂತ ಎಲ್ಲ ಕೇಳಿದ್ರು, ಹೆಸರನ್ನು ಕೇಳಿದ್ರು ನೋಡಿ. ಇದೆಲ್ಲ ಗಜಾನಿಯಾ ಮತ್ತು ಜೀನಿಯಾ, ಇದೆಲ್ಲ ಚೆನ್ನಾಗಿದೆ ನೋಡಿ. ಅಲ್ಲಿ ಇದು ಜೀನಿಯಾ ಚಿಕ್ಕದಾಗಿ ಬಿಡುತ್ತೆ ನೋಡಿ, ಆ ಥರ ಜೀನಿಯಾ. ಇದೊಂಥರ ಶೋ ಗಿಡ, ಅದರಲ್ಲೇ ಹೂವು ಬಿಟ್ಟಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಈ ಸೈಡು ಮಧುಮಾಲತಿ ಗಿಡನೂ ತುಂಬ ಚೆನ್ನಾಗಿದೆ. ಅಂದರೆ ನನಗೆ ಹೆಸರು ಗೊತ್ತಿರೋ ಅಂಥದ್ದನ್ನು ನಾನು ಹೇಳಿರ್ತೀನಿ, ಹೆಸರು ಗೊತ್ತಿಲ್ಲದೆ ಇರೋ ಅಂಥದ್ದನ್ನು ನಾನು ಏನು ಮಾಡೋಕ್ಕಾಗೋದಿಲ್ಲ ನೋಡಿ. ಇವೆಲ್ಲ ಒಂಥರ ಶೋ ಗಿಡ, ಅದರಲ್ಲೂ ಸಹ ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಗಿಡಗಳೆಲ್ಲನೂ, ಹೆಲ್ದಿಯಾಗೂ ಇದ್ದಾವೆ. ಈ ಆಫೀಸ್ಗಳಲ್ಲೆಲ್ಲ ಹೆಚ್ಚಾಗಿ ಇಟ್ಕೊಳ್ತಾರೆ ನೋಡಿ ಶೋ ಗಿಡಗಳು. ಹಂಗಾಗಿ ಇವರು ಶೋ ಗಿಡನೇ ಜಾಸ್ತಿ ಇಟ್ಟಿದ್ದಾರೆ ಅನಿಸುತ್ತೆ ನೋಡಿ. ಇವೆಲ್ಲ ಶೋ ಗಿಡಗಳೇ, ತುಂಬ ಚೆನ್ನಾಗಿದೆ. ಶೋ ಗಿಡಗಳು ಅಷ್ಟೇ ಹೆಲ್ದಿಯಾಗಿದ್ದಾವೆ. ಮತ್ತು ಹಣ್ಣಿನ ಗಿಡಗಳೂ ಇದ್ದಾವೆ. ಹಣ್ಣಿನ ಗಿಡಗಳು ಅಂದರೆ ಜಾಸ್ತಿ ಇರಲಿಲ್ಲ, ಎಲ್ಲ ಸ್ವಲ್ಪ ಖಾಲಿಯಾಗಿಬಿಟ್ಟಿತ್ತು ನೋಡಿ. ಇದು ಸೇವಂತಿಗೆನೂ ಅಷ್ಟೇ ಚೆನ್ನಾಗಿದ್ದಾವೆ, ಕಲರು. ಅಂದರೆ ಅದರಲ್ಲಿ ಪಕ್ಕದಲ್ಲೆಲ್ಲ ಸಸಿಗಳೆಲ್ಲ ಬಂದಿರಲಿಲ್ಲ ಅಂತ ನಾನೇನು ತಗೊಳ್ಳಿಲ್ಲ ನೋಡಿ. ಅಲ್ಲಿ ಪಾರಿಜಾತ ಗಿಡ, ಮತ್ತು ಅದರ ಪಕ್ಕದಲ್ಲಿ ಚೆಂಡುವಿನ ಗಿಡ ಈ ಥರ ಎಲ್ಲ ಇಟ್ಟಿದ್ದಾರೆ. ಮತ್ತು ಬ್ಲೂ ಕಲರು ಶಂಖಪುಷ್ಪನ ಗಿಡ ಎಲ್ಲ ಇದೆ. ಮತ್ತು ತುಳಸಿ ಗಿಡ, ಪ್ರತಿಯೊಂದು ಗಿಡಗಳೂ ಇದೆ. ಈ ತುಳಸಿ ಗಿಡದಲ್ಲಿ ಕಪ್ಪು ಮತ್ತು ವೈಟು ಎರಡೂ ಇದೆ ನೋಡಿ. ಇದೊಂದು ತುಳಸಿ ಪಾಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸಿಮೆಂಟಲ್ಲಿ ಮಾಡಿರೋ ಅಂಥದ್ದು, ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ. ಇದೆಲ್ಲ ದಾಸವಾಳ ಅದರಲ್ಲಿ ಒಂದೆರಡು ಹೂವು ಬಿಟ್ಟಿತ್ತಷ್ಟೇ, ಇನ್ಯಾವ ಗಿಡದಲ್ಲೂ ಹೂವೇನು ಇರಲಿಲ್ಲ. ದಾಸವಾಳನೂ ರೇಟೆಲ್ಲ ಪರವಾಗಿಲ್ಲ. ಅವರು 50 ರೂಪಾಯಿ ಹೇಳಿದ್ರು. ಚೆನ್ನಾಗಿದೆ ದಾಸವಾಳ ಗಿಡಗಳೂ ಅಷ್ಟೇ, ಹೆಲ್ದಿಯಾಗಿದ್ದಾವೆ ನೋಡಿ. ಇವೊಂಥರ ಶೋ ಗಿಡಗಳು, ಇದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಅಂದರೆ ಶೋ ಗಿಡಗಳು ಅಷ್ಟೇ ಎಲ್ಲ ಚೆನ್ನಾಗಿದ್ದಾವೆ. ಈಗ ಕೆಲವು ಜನ ಸಿಮೆಂಟ್ ಪಾಟ್ ಇಷ್ಟಪಡ್ತಾರೆ. ಸಿಮೆಂಟ್ ಪಾಟ್ ಇಷ್ಟಪಡೋ ಅಂಥವ್ರು ಈ ನರ್ಸರಿಗೆ ಹೋಗಿ, ಮತ್ತು ಪ್ಲಾಸ್ಟಿಕ್ ಪಾಟೂ ಅಷ್ಟೇ ವೆರೈಟಿ ಚೆನ್ನಾಗಿದೆ. ಅಂದರೆ ಸ್ವಲ್ಪ ರೇಟ್ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ನೋಡಿ. ಇದೊಂಥರ ಶೋ ಗಿಡ, ಅದರಲ್ಲಿ ಬ್ಲೂ ಹೂ ಬಿಟ್ಟಿದೆ ನೋಡಿ, ಚೆನ್ನಾಗಿದೆ. ಮತ್ತು ಇದು ನೋಡಿ ಅಲ್ಲಿ ಚಿಕ್ಕದು ಅದು ಡೇರೆ ಗಿಡ, ಅದೂ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಗಿಡಗಳೆಲ್ಲ ಚೆನ್ನಾಗಿದೆ. ಇವೆಲ್ಲ ಡೇರೆ ಗಿಡ, ಅಂದರೆ ಚಿಕ್ಕ ಗಿಡದಲ್ಲೇ ಹೂವೆಲ್ಲನೂ ಬಿಟ್ಟಿದೆ ನೋಡಿ. ಇದು ರೋಸು, ಅಂದರೆ ಇದು ಬಟನ್ ರೋಸು, ಅದು ಸಹ ಹೆಲ್ದಿಯಾಗೂ ಚೆನ್ನಾಗಿದ್ದಾವೆ. ಈಗ ನಾವು
ನರ್ಸರಿಗೆ ಹೋದಾಗ ಏನಾದರೂ ಒಂದೊಂದು ಗಿಡ ತರಲೇಬೇಕು, ಇಲ್ಲಾಂದರೆ ಅಲ್ಲಿ ಸಮಾಧಾನ ಆಗೋದೇ ಇಲ್ಲ. ಹಂಗಾಗಿ ನಾನು ಒಂದು ರೋಸ್ ಗಿಡ ತೊಗೊಬಂದಿದ್ದೀನಿ, ಅದೇ ಬಟನ್ ರೋಸು ಅನ್ನಲ್ಲ, ಅದನ್ನು ತೊಗೊಂಬಂದಿದ್ದೀನಿ. ಇವೆಲ್ಲ ವೈಟ್ ಬಟನ್ ರೋಸು, ಆವಾಗಲೇ ತೋರಿಸಿದ್ದು, ಅದು ಚೆನ್ನಾಗಿತ್ತು ರೆಡ್ದು. ನೋಡಿ ಸಿಮೆಂಟ್ ಪಾಟು ಅವರು ಅಲ್ಲೇ ರೆಡಿ ಮಾಡ್ತಾರೆ, ಅವರೇ ರೆಡಿ ಮಾಡಿ ಇಡೋದಂತೆ. ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ, ಅದರಲ್ಲೂ ಡಿಸೈನು. ಈಗ ಸಾಮಾನ್ಯವಾಗಿ ಕೆಲವರು ಸಿಮೆಂಟ್ ಪಾಟು ಇಷ್ಟಪಡ್ತಾರೆ, ಕೆಲವರು ಪ್ಲಾಸ್ಟಿಕ್ ಪಾಟು ಇಷ್ಟಪಡ್ತಾರೆ. ಇಲ್ಲಿ ನೋಡಿ ಸೇವಂತಿಗೆ ಗಿಡ, ಮತ್ತು ಇದೊಂಥರ ಶೋ ಗಿಡ ಚೆನ್ನಾಗಿದ್ದಾವೆ. ಸೇವಂತಿಗೆ ಗಿಡ ಆಗಲಿ ಶೋ ಗಿಡಗಳಾಗಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಶೋ ಗಿಡಗಳೂ ಅಷ್ಟೇ. ಅದು ಸೇವಂತಿಗೆ ಗಿಡದಲ್ಲಿ ಅದೇನು ಪಕ್ಕದಲ್ಲೇನು ಸಸಿಗಳೆಲ್ಲ ಬಂದಿರಲಿಲ್ಲ, ನೋಡಿದೆ ನಾನು. ಅಂದರೆ ನಾನು ತಗೊಳ್ಳಿ ಬಿಡಲಿ, ಆದರೂ ನಾನು ಅಬ್ಸರ್ವ್ ಮಾಡೋದಂತೂ ಮಾಡ್ತೀನಿ. ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ, ನಾನು ಸೇವಂತಿಗೆ ಗಿಡ ಕಂಡಾಗ ನಾನು ಅದು ಪಕ್ಕದಲ್ಲಿ ಚೆಕ್ ಮಾಡ್ತೀನಿ, ಸಸಿಗಳು ಬಂದಿದೆಯಾ ಇಲ್ವಾ ಅಂತಲೂ ಸಹ ಚೆಕ್ ಮಾಡ್ತೀನಿ. ನೋಡಿ ಇವೆಲ್ಲ ಶೋ ಗಿಡಗಳು, ಮತ್ತು ಅಲ್ಲಿ ಪನ್ನೀರ್ ಪತ್ರೆ ಮತ್ತು ಮುರ್ಗ ದೌನ ಇದೆಲ್ಲ ಇದೆ ನೋಡಿ. ಅಲ್ಲಿ ಪನ್ನೀರ್ ಪತ್ರೆ ಗಿಡ ಎಲ್ಲ ಚೆನ್ನಾಗಿದ್ದಾವೆ, ಅಂದರೆ ರೇಟು ಪರವಾಗಿಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಮತ್ತು ಇದು ಕಣಗಲು ಗಿಡ ನೋಡಿ, ಇವೆಲ್ಲ ಗುಲಾಬಿ ಗಿಡಗಳೂ ಅಷ್ಟೇ, ಅಂದರೆ ಹೆಲ್ದಿಯಾಗೂ ಸಹ ಚೆನ್ನಾಗಿದ್ದಾವೆ. ಗುಲಾಬಿ ಗಿಡದಲ್ಲಿ ಬಟನ್ ರೋಸು ಮತ್ತು ಈ ದಪ್ಪ ಬರುತ್ತಲ್ಲ ಆ ಥರ ರೋಸು ಎಲ್ಲ ಇದ್ದಾವೆ ನೋಡಿ. ಇದು ಚಿಕ್ಕದು ಇಷ್ಟಿಷ್ಟೇ ಪುಟಾಣಿ ಥರ ಬಿಡುತ್ತೆ, ಆ ಥರ ರೋಸ್ ಗಿಡ ಅದು ಚೆನ್ನಾಗಿದೆ. ಅದು ಅಂದರೆ ಬಳ್ಳಿ ಥರ ಹಬ್ಕೊಂಡು ಹೋಗುತ್ತೆ ಅದು ನೋಡಿ. ಇದನ್ನು ಅಷ್ಟೇ, ಇದು ಸಿಮೆಂಟ್ ಪಾಟು ಈ ಥರದ್ದು 2 ಇಟ್ಟಿದ್ದಾರೆ, ಒಂದು ಪಿಂಕು ಮತ್ತು ಒಂದು ಬ್ಲೂ 2 ಇಟ್ಟಿದ್ದಾರೆ. ನಾನು ಹಂಗೆ 2 ವಿಡಿಯೋ ಮಾಡಿದೆ ನೋಡಿ. ಇಲ್ಲೆಲ್ಲ ಇದು ಹಣ್ಣಿನ ಗಿಡಗಳು ಮತ್ತು ಇವು ಶೋ ಗಿಡಗಳು ಇವೆಲ್ಲ ಇಟ್ಟಿದ್ದಾರೆ. ಮತ್ತು ಎಲೆ ಬಳ್ಳಿ ಆಗಿರ್ಬೋದು, ಅಂದರೆ ಹಣ್ಣಿನ ಗಿಡಗಳು ಒಂದು ಕಡೆ ಜೋಡಿಸಿರ್ತಾರೆ. ಅದು ರೇಟೂ ಅಷ್ಟೇ, ಅಲ್ಲೇ ಒಂದು ಬೋರ್ಡ್ ಥರ ಬರೆದ್ಬಿಟ್ಟು ಆ ರೇಟನ್ನು ಅಲ್ಲೇ ಹಾಕಿರ್ತಾರೆ, ಅವ್ರನ್ನೇನು ಕೇಳೋಂಗೆ ಏನೂ ಇರೋದಿಲ್ಲ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಹಾಕಿದ್ದಾರೆ ನೋಡಿ. ಅಂದರೆ ಸ್ವಲ್ಪ ಹಣ್ಣಿನ ಗಿಡಗಳು ಕಾಸ್ಟ್ಲಿ ಅನಿಸುತ್ತೆ, ಹಂಗಾಗಿ ಅಲ್ಲಿ 500 400 ಈ ಥರ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಸೀಬೆಹಣ್ಣಿನ ಗಿಡ ಮತ್ತು ದ್ರಾಕ್ಷಿ ಗಿಡ ಈ ಥರದ್ದೆಲ್ಲ ಇತ್ತು. ಅಂದರೆ ಸ್ವಲ್ಪ ಹಣ್ಣಿನ ಗಿಡಗಳೆಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಇರೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ, ಮತ್ತು ಇದು ಮಾಮೂಲಿ ನೆಲ್ಲಿಕಾಯಿ ಈ ಥರದ್ದೆಲ್ಲನೂ, ಅಂದರೆ ಹಣ್ಣಿನ ಗಿಡಗಳೆಲ್ಲ ಒಂದು ಕಡೆ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಆ ರೇಟೂ ಅಷ್ಟೇ, ಅಲ್ಲಲ್ಲೇ ಯಾವ್ಯಾವ ಗಿಡಕ್ಕೆ ಏನೇನು ರೇಟು ಅಂತ ಅಂದ್ಬಿಟ್ಟು ಹಣ್ಣಿನ ಗಿಡಗಳಿಗೆ ಮಾತ್ರ ರೇಟ್ ಹಾಕಿದ್ದಾರೆ, ಇನ್ನು ಬೇರೆ ಗಿಡಗಳಿಗೇನೋ ಅವ್ರು ರೇಟ್ ಹಾಕಿಲ್ಲ. ಮತ್ತು ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸು ಅದೆಲ್ಲನೂ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಸೈಡ್ ಬಂತು ಅಂದರೆ ಇದು ಸೆರಾಮಿಕ್ಸ್ ಪಾಟು, ಅಂದರೆ ಸೆರಾಮಿಕ್ಸಲ್ಲೂ ಇದೆ ಮತ್ತು ಪ್ಲಾಸ್ಟಿಕ್ ಪಾಟಲ್ಲೂ ಸಹ ಇದೆ. ಇದು ಸ್ಟ್ಯಾಂಡು ಕೇಳಿದೆ ನಾನು, ನೋಡೋಣ ಅಂತ ಅಂದ್ಬಿಟ್ಟು 150 ರೂಪಾಯಿ ಅಂದರು. ಅದೇ ನಾನು ಅಲ್ಲಿ ದೊಡ್ಡಲದ ಮರದಲ್ಲಿ ತಂದಿದ್ದು, ಇದು 100 ರೂಪಾಯಿ. ಈಗ ಅವರು ಅಲ್ಲಿಂದ ತಂದು ಇಲ್ಲಿ ಮಾರ್ತಾರಲ್ವ, ಏನು ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಅವರು ಲಾಭ ಇಟ್ಟೇ ಮಾರ್ತಾರೆ ಅಲ್ವಾ. ಹಂಗಾಗಿ ನಾನು ಸುಮ್ಮನೆ ಅದೇ, ಏನು ಕೇಳಲಿಲ್ಲ. ಅದರಲ್ಲೂ ಅವ್ರಿಗೆ ಏನು ಅಂದರೆ ಅವರಿಗೆ ಕನ್ನಡ ಬರೋದಿಲ್ಲ, ನನಗೆ ಹಿಂದಿ ಬರೋದಿಲ್ಲ, ಹಂಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ನಮ್ಮ ಮನೆಯವರಲ್ಲಿದ್ದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ನನಗೆ ಹೇಳ್ತಾ ಇದ್ರು ನೋಡಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದ್ದಾವೆ, ಇದು ಸೆರಾಮಿಕ್ಸ್ ಪಾಟ್ಗಳೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ, ವೆರೈಟಿ ಮತ್ತು ಡಿಸೈನ್ ಎಲ್ಲ ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಯಾರಿಗಾದರೂ ಸಿಮೆಂಟ್ ಪಾಟು ಬೇಕು ಮತ್ತು ಗಿಡಗಳು ಬೇಕು ಮತ್ತು ಈ ಥರ ಪ್ಲಾಸ್ಟಿಕ್ ಪಾಟು ಸೆರಾಮಿಕ್ಸ್ ಪಾಟು ಎಲ್ಲ ಒಂದೇ ನರ್ಸರಿನಲ್ಲಿ ಬೇಕು ಅನ್ನೋರಾದರೆ ಈ ನರ್ಸರಿಗೆ ಹೋಗಿ ತಗೋಬೋದು ನೋಡಿ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಮತ್ತು ಇದು ಉಪ್ಪಿನಕಾಯಿ ಜಾಡಿ ಎಲ್ಲನೂ ಚೆನ್ನಾಗಿದ್ದಾವೆ. ಮತ್ತು ಪ್ಲಾಸ್ಟಿಕ್ ಪಾಟೂ ಅಷ್ಟೇ. ಮತ್ತು ಹ್ಯಾಂಗಿಂಗ್ ಪಾಟ್ಗಳಂತೂ ವೆರೈಟಿ ಚೆನ್ನಾಗಿದೆ, ಅದು ಡಿಸೈನೇ ತುಂಬ ಚೆನ್ನಾಗಿದೆ ಅದು ಹ್ಯಾಂಗಿಂಗ್ ಪಾಟಲ್ಲಿ ನೋಡಿ. ಇವೆಲ್ಲ ಪ್ಲಾಸ್ಟಿಕ್ ಪಾಟ್ಗಳು, ಮತ್ತು ಈಗ ಮನೆ ಒಳಗಡೆ ಇಡೋ ಅಂಥ ಪಾಟ್ಗಳು, ಮತ್ತು ಶೋ ಗಿಡಗಳು ಅಷ್ಟೇ ಮನೇಲಿಡೋ ಅಂಥದ್ದು. ಇದು ವರ್ಮಿ ಕಾಂಪೋಸ್ಟು ನೋಡಿ, ಅಲ್ಲೇ ಇದೆ ವರ್ಮಿ ಕಾಂಪೋಸ್ಟು ಮತ್ತು ರೋಸ್ ಮಿಕ್ಸು ಮತ್ತು ನೀಮ್ ಆಯಿಲು ಇದೆಲ್ಲ ಅಲ್ಲೇ ಸಿಗುತ್ತೆ, ಒಂದೇ ನರ್ಸರಿನಲ್ಲೇ ಸಿಗುತ್ತೆ. ನೀವೇನು ಬೇರೆ ನರ್ಸರಿ ಎಲ್ಲ ಹುಡ್ಕೋಂಥದ್ದು ಏನೂ ಇಲ್ಲ ನೋಡಿ. ಇಲ್ಲಿ ನೀಮ್ ಆಯಿಲ್ ಎಲ್ಲನೂ ಇಲ್ಲಿ ಜೋಡಿಸಿದ್ದಾರೆ ನೋಡಿ. ಮತ್ತು ಅದು ವರ್ಮಿ ಕಾಂಪೋಸ್ಟು ಅಷ್ಟೇ, ವರ್ಮಿ ಕಾಂಪೋಸ್ಟು ಅಲ್ಲೇ ಜೋಡಿಸಿದ್ದಾರೆ ಪಕ್ಕದಲ್ಲಿ. ಮತ್ತು ಪಾಟಿಂಗ್ ಮಿಕ್ಸೂ ಸಹ ಸಿಗುತ್ತೆ. ಅಂದರೆ ಸ್ವಲ್ಪ ರೇಟೆಲ್ಲ ಹೆಚ್ಚು ಕಮ್ಮಿ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಇವರು ಬೇರೆ ಕಡೆಯಿಂದ ತಂದು ಇಲ್ಲಿ ಮಾರೋದಂತೆ, ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ನೋಡಿ. ಪ್ಲಾಸ್ಟಿಕ್ ಪಾಟ್ಗೆ ಕೆಳಗಡೆ ಪ್ಲೇಟ್ ಎಲ್ಲ ಇಡ್ತೀವಲ್ಲ, ಆ ಪ್ಲೇಟ್ಗಳು ಇದ್ದಾವೆ ಮತ್ತು ಪ್ಲಾಸ್ಟಿಕ್ ಪಾಟೂ ಸಹ ಇದ್ದಾವೆ. ಅಂದರೆ ಚೆನ್ನಾಗಿದೆ ನೋಡಿ. ಹ್ಯಾಂಗಿಂಗ್ ಪಾಟ್ ನೋಡಿ ಯಾವ್ಯಾವ ಡಿಸೈನ್ ಇದೆ, ಚೆನ್ನಾಗಿದೆ. ಅದು ಒಂಥರ ಪುಟ್ಟಿ ಥರ ಮತ್ತು ಮುಖವಾಡದ ಥರ ಆ ಥರ ಎಲ್ಲ ಚೆನ್ನಾಗಿದ್ದಾವೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ. ಮತ್ತು ಮಾಮೂಲಿ ಪಾಟೂ ಸಹ ಇದ್ದಾವೆ ಪ್ಲಾಸ್ಟಿಕ್ ಪಾಟ್ಗಳು. ಈ ನರ್ಸರಿ ಇರೋದು ತುಮಕೂರಲ್ಲಿ. ಈಗ ನಾವು ಕುಣಿಗಲ್ ಕಡೆಯಿಂದ ಹೋಗ್ತೀವಲ್ಲ, ಅಲ್ಲೊಂದು ಸರ್ಕಲ್ ಬರುತ್ತೆ ನೋಡಿ. ಆ ಸರ್ಕಲಿಂದ ನೀವು ಬೆಂಗಳೂರು ಕಡೆಗೆ ಹೋಗೋ ರೋಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲೊಂದು ಸಿಗ್ನಲ್ ಸಿಗುತ್ತೆ, ಸಿಗ್ನಲಿಂದ ಲೆಫ್ಟಿಗೆ ಹೋಗಿ ಆ ಲೆಫ್ಟು ಪಕ್ಕದಲ್ಲೇ ಇದೆ ನರ್ಸರಿ. ಎಲ್ಲೂ ಹುಡ್ಕೋ ಅಂಥದ್ದು ಏನೂ ಇರೋದಿಲ್ಲ. ಈ ನರ್ಸರಿಗೆ ಅಡ್ರೆಸ್ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಅವರು ಫೋನ್ ನಂಬರ್ ಕೇಳಿದ್ರು ಅವ್ರು ಕೊಡಲಿಲ್ಲ. ಈ ಹುಡುಗನೇ ಹಿಂದಿ ಹುಡುಗ, ಅವ್ರಿಗೆ ಕನ್ನಡ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.